ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಅಷ್ಟೇ ಚೆನ್ನಾಗಿದ್ದೀವಿ ಸ್ನೇಹಿತರೆ. ಇವತ್ತು ಒಂದು ಸ್ವಲ್ಪ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ. ಯಾಕೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಕಾರಣ ಇಷ್ಟೇ ಸ್ನೇಹಿತರೆ. ಆಲ್ಮೋಸ್ಟ್ ನಾವೆಲ್ಲರೂ ಇವಾಗ ಕಿರಾಣಿ ಸಾಮಾನು ಅಂದರೆ ಗ್ರೋಸರಿ ಅಂತ ಏನು ಹೇಳ್ತೀವಿ ತೊಗೋತಾ ಇರ್ತೀವಲ್ವ. ಎಲ್ಲೇ ತೊಗೊಂಡ್ರೂ ಕೂಡ ನೀವು ಹೋಲ್ಸೇಲಾಗಿ ಒಂದಿಷ್ಟು ವಸ್ತುಗಳನ್ನು ಖರೀದಿ ಮಾಡಿದರೆ ನಿಮ್ಗೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಬಜೆಟ್ ಆದರೂ ಕೂಡ ಸೇವ್ ಆಗುತ್ತೆ. ಇವಾಗ ಏನು ಎಕ್ಸಾಂಪಲ್ ಏನಾದರೂ ಹೇಳಬೇಕು ಅಂದರೆ, ನೀವು ಒಂದು ಇವಾಗ ಮೈಗೆ ಹಚ್ಚೋ ಸೋಪು ಅಥವಾ ಬಟ್ಟೆಗೆ ಹಚ್ಚೋ ಸೋಪು, ಈ ಥರದ ಸೋಪ್ಗಳನ್ನ ನೀವು ಕ್ವಾಂಟಿಟಿ ಒಂದು 6, 12, 12 ಅಥವಾ 6 ಅಥವಾ 3 ಈ ಥರ ಒಂದು ಭಾಗವಾಗಿ ನೀವು ಪರ್ಚೇಸ್ ಮಾಡಿದರೆ ಅವರು ಹೋಲ್ಸೇಲ್ ಮಾರ್ಕೆಟಲ್ಲಿ ನಿಮಗೆ ಇವಾಗ 12 ತೊಗೊಳ್ತಿರ್ಬೇಕಾದ್ರೆ ಅದರದೊಂದು ಹೋಲ್ಸೇಲ್ ಮಾರ್ಕೆಟ್ ಅಂದರೆ ಒಂದು ಸೋಪು ಅಥವಾ 2 ಸೋಪಿನಷ್ಟು ಒಂದು ಏನು ಪ್ರೈಸ್ ಇರುತ್ತಲ್ವ ಅದನ್ನು ಖಂಡಿತವಾಗಿ ಅವರು ಕಡಿಮೆ ಮಾಡ್ತಾರೆ. ನೀವು ಹೋಲ್ಸೇಲ್ ತೊಗೊಳೋದ್ರಿಂದ ನಿಜವಾಗ್ಲೂ ನಿಮ್ಗೆ ಅದೊಂದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಸುಮಾರು ಜನ ನಮ್ಮ ಮನೇಲಿ ಸೋಪ್ ಇದೆ ಅಂತ ಕಡಿಮೆ ತೊಗೋತೀರಿ. ಕಡಿಮೆ ತೊಗೊಳೋದಿದ್ರು ಕೂಡ 2 ಅಥವಾ 1 ತೊಗೊಳಕ್ಕೆ ಹೋಗಬೇಡಿ, ಅಲ್ಲಿ 3 ತೊಗೊಳ್ಳಿ. ನೀವು 3 ತೊಗೊಳೋದ್ರಿಂದ ಅರ್ಧ ರೇಟಷ್ಟು ನಿಮಗೆ ಒಂದು ಕಡಿಮೆಯಾಗಿ ಸಿಗುತ್ತೆ. ಹಾಗೆ ನೀವು ಏನೇ ಇವಾಗ ಒಂದು ಆಯಿಲ್ದು ನೀವು ಪಾಕೆಟ್ ತೊಗೋತಾ ಇದ್ದೀರಿ, ಇವಾಗ ಗೋಲ್ಡ್ ವಿನ್ನರ್ ನೀವು ಯಾವುದೇ ಬಳಸ್ರಿ, ಅದು ಒಂದು ಬಾಕ್ಸ್ ಅಂತ ಬರುತ್ತೆ. ಅಂದರೆ ಒಂದು 12ರದ್ದು ಒಂದು ಬಾಕ್ಸ್ ಬರುತ್ತೆ. ಆ ಥರ ಆಗಿ ನೀವು ಒಂದು ಬಾಕ್ಸ್ ತೊಗೊಂಡ್ರೆ ಅಲ್ಲಿ ಕೂಡ ನಿಮಗೆ ತುಂಬಾ ಬೆನಿಫಿಟ್ ಇದೆ. ಹೀಗೆ ಪ್ರತಿಯೊಂದರಲ್ಲಿ ನೀವು ನಾನು ಇವಾಗ ಬೂಸ್ಟ್ ತೊಗೋತಾ ಇದ್ದೀನಿ, ಹೋಲ್ಸೇಲಾಗಿ ಒಂದು ದೊಡ್ಡ ಪ್ಯಾಕೆಟ್ ಬೂಸ್ಟ್ ತೊಗೊಂಡ್ಬಿಟ್ರೆ ಆಲ್ಮೋಸ್ಟ್ ಅದನ್ನು ಇವಾಗ ಮಕ್ಕಳು ಸಾಯಂಕಾಲ ಆದರೆ ಸಾಕು, ಮಮ್ಮಿ ಇಲ್ಲ ಅಂದರೆ ಅವರೇ ಹಾಕ್ಕೊಂಡು ತಿಂತಿರ್ತಾರೆ. ಅಥವಾ ನಾವು ಕೊಡ್ತಿರ್ಬೇಕಾದ್ರೆ ಕೆಲವೊಂದು ಸಲ ಗಡಿಬಿಡಿ ಅದರ ಸೀಲ್ನ ಚೆನ್ನಾಗಿ ಪ್ಯಾಕ್ ಮಾಡಿಲ್ಲ ಅಂದರೆ ಅದು ಇಡೀ ಒಂದು ಬೂಸ್ಟ್ ಪ್ಯಾಕೆಟ್ ಏನಿರುತ್ತಲ್ವ ಗಟ್ಟಿಯಾಗಿ ಕೆಟ್ಟೋಗ್ಬಿಡುತ್ತೆ. ಅದರ ಬದಲಿಗೆ ನೀವು ಸ್ಕಿಪ್ ಮಾಡಿಕೊಂಡು 5 ರೂಪೀಸ್ ಅಥವಾ 2 ರೂಪೀಸ್ ಇದ್ದಂಥ ಬೂಸ್ಟ್ ಪ್ಯಾಕ್ ಬರುತ್ತೆ. ಅಲ್ಲಿ ಹೋಲ್ಸೇಲ್ ಅಂಗಡಿಯಲ್ಲಿ ಹೋಗಿ ನೀವು ಫುಲ್ ಪ್ಯಾಕನ್ನು ನೀವು ತೊಗೊಂಡು ಬಂದುಬಿಟ್ರೆ ನಿಮಗೆ ಒಂದು 5 ರೂಪೀಸಿದ್ದು ನೀವು ತೊಗೋತೀನಿ ಅಂದರೆ ಅಲ್ಲಿ ನಿಮ್ಗೆ ಟೋಟಲಾಗಿ ನಿಮ್ಗೆ ನೀವು 12 ತೊಗೊಂಡ್ರೆ ಅದು ನಿಮ್ಗೆ ರೇಟ್ ಎಷ್ಟಾಗುತ್ತೆ ಅಲ್ವಾ, ಅದಕ್ಕಿಂತ ರೇಟ್ ತುಂಬಾ ಕಡಿಮೆಯಾಗಿ ಅಲ್ಲಿ ನಿಮಗೆ 2 ಪಾಕೆಟಷ್ಟು ರೇಟನ್ನು ಬಿಟ್ಟು ಅವ್ರು ಕೊಡ್ತಾರೆ. ಹಾಗಾಗಿ ಏನೇ ಖರೀದಿ ಮಾಡೋದಿದ್ರು ನೀವು ಬ್ರೂ ತೊಗೊಳ್ಳಿ, ಕಾಫಿ ಪೌಡ್ರ್ ತೊಗೊಳ್ಳಿ, ಶುಗರ್ ಏನೇ ಒಂದು ಕಿರಾಣಿ ಸಾಮಾನು ತೊಗೊಂಡ್ರು ಕೂಡ ಹೋಲ್ಸೇಲಾಗಿ ಖರೀದಿ ಮಾಡಿರಿ. ಇದು ನನ್ನ ಕಡೆಯಿಂದ ಹೇಳಬೇಕಾದ ಒಂದು ಸಣ್ಣ ಸಜೆಷನ್. ಆಲ್ಮೋಸ್ಟ್ ನಾನು ಸಾಕಷ್ಟು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮ್ಗೆ, ಹೋಲ್ಸೇಲಾಗಿ ಖರೀದಿ ಮಾಡೋದ್ರಿಂದ ನಿಮಗೆ ರೇಟು ತುಂಬಾ ರೀಸನಬಲ್ ರೇಟ್ ಹಾಕಿ ಕೊಡ್ತಾರೆ. ಜೊತೆಗೆ ನಿಮಗೆ ಒಂದು ಅಷ್ಟು ಕ್ವಾಂಟಿಟಿ ತೊಗೊಳೋದ್ರಿಂದ ಅಲ್ಲೊಂದಿಷ್ಟು ಅಮೌಂಟು ಸೇವ್ ಕೂಡ ಆಗುತ್ತೆ. ಇವಾಗ ನಾನು ಒಂದಿಷ್ಟು ಕ್ಲಿಪ್ ತೊಗೊಂಡಿದ್ದೀನಿ, ನಾನು ಬೂಸ್ಟ್ ಪಾಕೆಟ್ ತೊಗೊಂಡು ಬಂದಿದ್ದೆ, ಅದನ್ನು ಕೂಡ ಪ್ಯಾಕ್ ಮಾಡಿ ಇಟ್ಕೋತಾ ಇದ್ದೀನಿ. ಹಾಗೆ ಒಂದಿಷ್ಟು ಕ್ಲಿಪ್ ನೋಡ್ಕೊಂಡು ಬನ್ನಿ. ಜೊತೆಗೆ ನಾನಿವತ್ತು ಗೀ ರೈಸ್ ಮಾಡಿದ್ದೆ ಬೆಳಗ್ಗೆ ಟಿಫಿನಿಗೆ ಅಂತ. ಗೀ ರೈಸ್ ಮಾಡೋದನ್ನು ತುಂಬ ಸಿಂಪಲ್ಲಾಗಿ, ತುಂಬ ಯೂನಿಕ್ಕಾಗಿ, ಹೋಟೆಲ್ ಶೈಲಿಯಾಗಿ, ಈಸಿಯಾಗಿ ಮನೆಯಲ್ಲಿ ಮಾಡಿಬಿಡ್ಬೋದು. ಅದು ಕೂಡ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ಅಷ್ಟರಲ್ಲಿ ನಾನು ಕೆಲವೊಂದಿಷ್ಟು ಸಾಮಾನು ತೊಗೊಂಡು ಬರೋದಿದೆ, ಮಾರ್ಕೆಟಿಗೆ ಹೋಗಿ ತೊಗೊಂಡು ಬರ್ತೀನಿ. ನೋಡ್ತಾ ಇದ್ದಲ್ವ, ಇದು ಬೂಸ್ಟ್ ಪ್ಯಾಕೆಟು. ನಾನು ಹೋಲ್ಸೇಲಲ್ಲಿ ಒಂದು 25 ಪ್ಯಾಕ್ ಏನೋ ತೊಗೊಂಡೆ. 100 ರೂಪೀಸ್ ಆಗಬೇಕಿತ್ತು, ಬಟ್ ಅಲ್ಲಿ 75 ರೂಪೀಸ್ ನಂಗೆ ಕೊಟ್ಟರು. ಯಾಕಂದರೆ ನಾವು ಹೋಲ್ಸೇಲ್ ಮಾರ್ಕೆಟಲ್ಲಿ ತೊಗೊಂಡಾಗ ನಮ್ಮ ಹೋಲ್ಸೇಲ್ ಒಂದು ಅಂಗಡಿ ಅಂತ ಇರುತ್ತೆ, ಹೋಲ್ಸೇಲ್ ರೇಟ್ ಅಂತ ಅವರು ಬೋರ್ಡ್ ಹಾಕಿರ್ತಾರೆ. ಅಂಥ ಒಂದು ಅಂಗಡಿಯಲ್ಲಿ ನಾವು ಜಾಸ್ತಿ ಈ ರೀತಿಯಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾವು ತೊಗೊಂಡಾಗ ನಮಗೆ ತುಂಬಾ ಲಾಭ ಆಗುತ್ತೆ. 100 ರೂಪೀಸ್ ಕೊಡಬೇಕಾಗಿದ್ದ ನಾನು ಇಲ್ಲಿ 75 ರೂಪೀಸ್ ಕೊಟ್ಟಿದ್ದೀನಿ ಸ್ನೇಹಿತರೆ. ಜೊತೆಗೆ ಈ ರೀತಿ ಸಣ್ಣ ಸಣ್ಣ ಪ್ಯಾಕನ್ನು ನಾವು ತೊಗೊಳೋದ್ರಿಂದ ಈ ರೀತಿ ಪ್ರತಿಯೊಂದು ಪ್ಯಾಕನ್ನು ಕಟ್ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಈ ಒಂದು ಪೌಡ್ರ್ ಏನಿರುತ್ತಲ್ಲ, ಬೂಸ್ಟ್ ಆಗಿರಲಿ, ಹಾರ್ಲಿಕ್ಸ್ ಆಗಿರಲಿ, ಯಾವುದು ಗಟ್ಟಿ ಆಗೋ ಚಾನ್ಸಸ್ ಇರೋದಿಲ್ಲ. ನಿಜವಾಗ್ಲೂ ಬೆಸ್ಟ್. ಒಂದು ಪ್ಯಾಕಲ್ಲಿ 3 ಜನರಿಗೆ ಹಾಲು ಹಾಕ್ಕೊಡುವಷ್ಟು ಪೌಡ್ರ್ ಇರುತ್ತೆ. ನನ್ನ ಕಡೆ ಹತ್ರ ಸಜೆಷನ್ ಅಂದರೆ, ನೀವು ತೊಗೊಳ್ಳೋದಾದರೆ ಈ ರೀತಿ ಒಂದು ಹೋಲ್ಸೇಲ್ ಮಾರ್ಕೆಟಲ್ಲಿ ಪ್ರತಿಯೊಂದು ನೀವು ಯಾವುದೇ ಒಂದು ಸಾಮಾನು ತೊಗೊಂಡ್ರು ಕೂಡ ಹೋಲ್ಸೇಲ್ ಒಂದು ದರದಲ್ಲಿ ತೊಗೊಳೋದ್ರಿಂದ ನಿಮಗೆ ಅಲ್ಲಿ ಒಂದು ಒಳ್ಳೆ ಸಣ್ಣ ಅಮೌಂಟ್ ಆದರೂ ಕೂಡ ಉಳಿತಾಯನ ಮಾಡ್ಬೋದು. ಪರ್ ಮಂತ್ ಅಂತ ಇಷ್ಟು ಉಳಿತಾಯ ಮಾಡ್ಬೋದು ಸ್ನೇಹಿತರೆ. ನೀವು ಯಾವ ರೀತಿ ಉಳಿತಾಯ ಮಾಡ್ಬೋದು ಅಂತ ನನಗೆ ಕಮೆಂಟ್ಸ್ ಹಾಕಿದರೆ ನಾನು ಡಿಟೇಲಾಗಿ ತಿಂಗಳಿಗೆ ಬಜೆಟಲ್ಲಿ ನಾವು ಯಾವಷ್ಟು ಒಂದು ಅಮೌಂಟನ್ನು ಉಳಿಸ್ಬೋದು ಅನ್ನೋದು ಕೂಡ ನಾನು ನಿಮ್ಮ ಜೊತೆಗೆ ಖಂಡಿತವಾಗಿ ಶೇರ್ ಮಾಡ್ತೀನಿ. ನಾನು ಇದೇ ರೀತಿ ಒಂದು ಸಣ್ಣ ಅಮೌಂಟನ್ನು ಕೂಡ ಉಳಿತಾಯ ಮಾಡೋದೊಂದು ಯೋಜನೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಹಾಗೆ ದೇವಸ್ಥಾನಕ್ಕೆ ಹೋಗಿದ್ದೆ. ಶ್ರಾವಣ ಮಾಸ ಇರೋದರಿಂದ ಪ್ರತಿಯೊಂದು ದೇವಸ್ಥಾನದಲ್ಲಿ ಕೂಡ ಗಣಪತಿನ ಅಡ್ವಾನ್ಸ್ ಆಗಿ ತಂದಿಟ್ಟಿರ್ತಾರೆ. ಯಾಕಂದರೆ ತುಂಬ ಜನ ಅವನನ್ನು ಚೆನ್ನಾಗಿ ನೋಡಿ ಎಲ್ಲಾದರೂ ಏನು ಮುಕ್ಕಾಗಿದೆಯಾ ಅಂತ ನೋಡಿಕೊಂಡು ಬುಕ್ ಮಾಡಬೇಕಲ್ವ. ಹಾಗಾಗಿ ಪ್ರತಿಯೊಂದು ದೇವಸ್ಥಾನದಲ್ಲಿ ಈ ರೀತಿಯಾಗಿ
ಗಣಪತಿಗಳನ್ನು ಇಟ್ಟಿದ್ರು. ನನಗೂ ತುಂಬ ಇಷ್ಟ ಗಣಪತಿ ನೋಡೋದು ಅಂದರೆ. ಹಾಗೆ ನಾನೊಬ್ಬಳೇ ನೋಡಿದರೆ ಚೆನ್ನಾಗಿರೋದಿಲ್ಲಲ್ವ, ನನ್ನ ಜೊತೆ ನೀವು ಕೂಡ ನೋಡಲಿ. ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ಪ್ರತಿಯೊಬ್ಬ ವ್ಯೂವರ್ಸಿಗೂ ಕೂಡ ಒಳ್ಳೆಯದಾಗಲಿ ಅಂತ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದೆ. ಹಾಗೆ ದೇವಿ ದರ್ಶನ ಕೂಡ ಮಾಡ್ಕೊಂಡು ಬಂದೆ. ಆ ಬನಶಂಕರಿ ದೇವಿಯ ಆಶೀರ್ವಾದ ಇದ್ದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಜೊತೆಗೆ ಇವತ್ತು ನಾನು ಸ್ವಲ್ಪ ಮಾರ್ಕೆಟ್ ಕೆಲಸ ಇರೋದರಿಂದ ಸಿಂಪಲಾಗಿ ಗೀ ರೈಸ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಗೀ ರೈಸ್ ಅಂದರೆ ಗೋಡಂಬಿ ಜಾಸ್ತಿ ಬೇಕು, ಹಾಗೆ ಉಳ್ಳಾಗಡ್ಡಿ, ಒಂದು ಲಿಂಬೆಹಣ್ಣು ಇಷ್ಟನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಮಸಾಲೆಗೆ ಇಲ್ಲಿ ನೋಡಿ ಅಲ್ಲ, ಬೆಳ್ಳುಳ್ಳಿ, ಇಲ್ಲಿ ಅಲ್ಲ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಅಂದರೆ ಗೀ ರೈಸಿಗೆ ತುಂಬ ಚೆನ್ನಾಗಿ ಫ್ಲೇವರ್ ಬರೋದಕ್ಕಾಗಿ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿನ ಚೆನ್ನಾಗಿ ಈ ರೀತಿ ಪೇಸ್ಟಾಗಿ ನೀವು ಮಿಕ್ಸರಲ್ಲಾದರೂ ಮಾಡ್ಬೋದು, ಈ ರೀತಿ ನೀವು ಚೆನ್ನಾಗಿ ಸೈಡ್ ಜಜ್ಜಿ ಆದರೂ ಇಟ್ಕೊಬೋದು. ನಾನು ಮಿಕ್ಸರ್ ಮಾಡಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಸಿಗೋದಿಲ್ಲ ಅಂತ ಯಾವಾಗೂ ಈ ರೀತಿ ಒಂದು ಸಣ್ಣ ಒಂದು ಕುಟ್ಟೋದ್ರಲ್ಲಿ ಕುಟ್ಟಿ ತೊಗೋತಾ ಇದ್ದೀನಿ ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ, ಹೋಟೆಲ್ ಶೈಲಿಯಾಗಿ ಕೂಡ ಇರುತ್ತೆ. ಮಕ್ಕಳು, ಮನೆ ಮಂದಿ ಎಲ್ಲ ಮನೆಗೆ ಕೂಡ ಅಷ್ಟೇ ಘಮ ಘಮ ಆಗಿ ಒಂದು ಫ್ಲೇವರ್ ಬಂದಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾನು ದಾವತ್ ರೈಸ್ ಅಂತ ಬರುತ್ತಲ್ವ, ಬಾಸುಮತಿ ರೈಸ್, ಆ ರೈಸಿಂದ ಗೀ ರೈಸ್ ಮಾಡೋಣ ಅಂದ್ಕೊಂಡು ಇವತ್ತು ಅದೇ ರೈಸಿಂದ ಮಾಡ್ತಾಯಿದ್ದೀನಿ. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಾನಿಲ್ಲಿ 3 ಕಪ್ ತೊಗೋತಾಯಿದ್ದೀನಿ ಸ್ನೇಹಿತರೆ. ಇಲ್ಲಿ ನಾವು ನಾರ್ಮಲ್ ಅನ್ನ ಮಾಡೋದಿದ್ರೆ 1 ಕಪ್ಪಿಗೆ 3 ಬಟ್ಲ ನೀರು ಹಾಕಬೇಕಲ್ವ. ನಾವು ಗೀ ರೈಸ್ ಮಾಡಿದರೆ ಒಂದು ಸ್ವಲ್ಪ ಉದುರಾಗಿ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ 1 ಬಟ್ಲಿಗೆ 2 ಬಟ್ಲಷ್ಟು ನೀರು ತೊಗೋತಾಯಿದ್ದೀನಿ. ಇದನ್ನು ಮೊದಲೇ ಅಕ್ಕಿನ ತೊಳೆದು ನೀರಲ್ಲಿ ಹಾಕಿ ಸ್ವಲ್ಪ ನೆನೆ ಇಟ್ಕೋಬೇಕು. ಮಸಾಲೆ ಎಲೆ, ಯಾಲಕ್ಕಿ, ಚಕ್ಕೆ, ಜೊತೆಗೆ ಸ್ವಲ್ಪ ಲವಂಗ, ಒಂದು 4ರಿಂದ 5 ಕರಿಕಾಳು, ಇಷ್ಟು ಮಾತ್ರ ಮಸಾಲೆಗೆ. ಇಲ್ಲಿ ನೋಡಿ ಅಕ್ಕಿನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಪ್ರಮಾಣಕ್ಕೆ ನೀರು ಎಷ್ಟು ಬೇಕು ನೋಡಿ ಹಾಕೋಬೇಕಾಗುತ್ತೆ. ನಾನು 1 ಬಟ್ಲಿಗೆ ಅಕ್ಕಿಗೆ 2 ಬಟ್ಲು ನೀರು ಹಾಕೋತಾ ಇದ್ದೀನಿ. ನಾನಿಲ್ಲಿ 3 ಕಪ್ ಅಕ್ಕಿ ಹಾಕೋದ್ರಿಂದ ನಾನಿಲ್ಲಿ 6 ಕಪ್ಪಷ್ಟು ನೀರು ತೊಗೋತಾ ಇದ್ದೀನಿ ಸ್ನೇಹಿತರೆ. ನಾವು ಜಾಸ್ತಿ ನೀರು ಹಾಕಿದರೆ ಅನ್ನ ಮಿಜ್ಜೆ ಆಗಿಬಿಡುತ್ತೆ, ಜೊತೆಗೆ ತಿನ್ನೋದಕ್ಕೂ ಕೂಡ ರುಚಿ ಇರೋದಿಲ್ಲ. ಒಂದು ಸ್ವಲ್ಪ ಇದು ನೆನಿಬೇಕು, ಅಷ್ಟರಿಗೆ ಒಂದು 10 ನಿಮಿಷ ಇದು ನೆನೆಯಲಿಕ್ಕೆ ಇಟ್ಕೊಳ್ಳೋಣ. ಸೈಡಿಗೆ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಗೀ ರೈಸ್ ಅಂತ ಅಂದರೆ ತುಪ್ಪದ ಅನ್ನನ ಅಲ್ವಾ, ಹಾಗಾಗಿ ಒಂದು ಸ್ವಲ್ಪ ಗೀ ರೈಸನ್ನು ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ, ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ಮಕ್ಕಳು ಕೂಡ ತುಪ್ಪ ತಿನ್ನಬೇಕು, ತುಪ್ಪ ತಿನ್ನೋದರಿಂದ ನಮ್ಮ ಬೋನ್ಸ್ ಕೂಡ ಗಟ್ಟಿಯಾಗುತ್ತೆ, ಮೆಮ್ರಿ ಪವರ್ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ತುಪ್ಪನ ಸ್ವಲ್ಪ ಕೆಲವೊಂದರಲ್ಲಿ ತುಪ್ಪನ ಜಾಸ್ತಿ ಹಾಕಿಬಿಟ್ರೆ ಎಲ್ಲರ ಹೊಟ್ಟೆಲಿ ಸೇರಿಬಿಡುತ್ತಲ್ವ. ತುಪ್ಪ ಬಿಸಿ ಆಗ್ತಿದ್ದಂಗೆ ನೋಡಿ ಮಸಾಲೆ ಎಲೆ ಅಂದರೆ ಪುಲಾವ್ ಎಲೆ ಅಂತ ಹೇಳ್ತೀವಲ್ಲ ಅದು, ಚಕ್ಕೆ, 1-2 ಲವಂಗ, ಕರಿಕಾಳು, ಇದನ್ನು ಯಾವುದು ನಾನಿಲ್ಲಿ ಮಿಕ್ಸರ್ಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿಲ್ಲ. ಡೈರೆಕ್ಟಾಗಿ ತುಪ್ಪ ಮತ್ತು ಎಣ್ಣೆ ಏನು ಹಾಕ್ಕೊಂಡಿದ್ನಲ್ವ ಅದರಲ್ಲಿ ಹಾಕೋತಾ ಇದ್ದೀನಿ. ಅದು ಫ್ಲೇವರ್ ಬರ್ತಿದ್ದು ಹಾಗೇ. ಇದಕ್ಕೆ ಸಾಸಿವೆ ಹಾಕೋಂಗಿಲ್ಲ. ಜೀರಿಗೆ ಮಾತ್ರ 1 ಮುಷ್ಟಿ ಅಷ್ಟಾದರೂ ಜೀರಿಗೆ ಹಾಕ್ಕೊಳ್ಳಿ, ಯಾಕಂದರೆ ಜೀರಿಗೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಗೀ ರೈಸ್ ಮಾಡಬೇಕಾದ್ರೆ ಮೇನಾಗಿ ನಾವು ಜೀರಿಗೆ ಹಾಕ್ಕೊಳ್ಳೋದ್ರಿಂದ ಅದರದ್ದೊಂದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಜೀರಿಗೆ ತಿನ್ನೋದಕ್ಕೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಪಚನ ಕ್ರಿಯೆಗೆ ಕೂಡ ಒಳ್ಳೆಯದು, ವೇಟ್ ಲಾಸ್ ಮಾಡೋರಿಗೆ ಕೂಡ ಒಳ್ಳೆಯದು. ಜೀರಿಗೆ ಚಟಪಟ ಅಂತಿದ್ದಾಗೆ ಉದ್ದಾಗಿ ಹಸಿಮೆಣ್ಸಿನ್ಕಾಯಿನ ಏನು ಹೆಚ್ಚಿಟ್ಕೊಂಡಿದ್ವಲ್ವ ಅದು ಅಷ್ಟೂ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿದು ಹಸಿ ವಾಸನೆ ಹೋಗಿ ಅದ್ರದ್ದೊಂದು ಫ್ಲೇವರ್ ಚೆನ್ನಾಗಿ ಬರುತ್ತಲ್ವ, ಆವಾಗ ಈ ಉದ್ದಾಗಿ ಏನು ಉಳ್ಳಾಗಡ್ಡೆ ಹೆಚ್ಚಿಟ್ಕೊಂಡಿದ್ನಲ್ವ ಈ ಉಳ್ಳಾಗಡ್ಡೆನೂ ಕೂಡ ನಾನು ಇಲ್ಲಿ ಹಾಕೋತಾ ಇದ್ದೀನಿ. ನೋಡಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ. ಒಂದು ಸ್ವಲ್ಪ ಬ್ರೌನ್ ಕಲರ್ ಅಥವಾ ಗೋಲ್ಡನ್ ಕಲರ್ ಅಂತ ಏನು ಹೇಳ್ತೀವಲ್ವ ಆ ಥರ ಬರೋವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ಆಲ್ರೆಡಿ ಚೆನ್ನಾಗಿ ಫ್ರೈ ಆಗಿದೆ. ಒಂದು ಸ್ವಲ್ಪ ಫ್ರೆಶ್ ಆಗಿರ್ತಕ್ಕಂಥ ಕರಿಬೇವನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ ಕರಿಬೇವು ಪೌಡರ್ನ ಹಾಕ್ಕೊಂಡಿಲ್ಲ, ಯಾಕಂದರೆ ಗೀ ರೈಸಿಗೆ ಕರಿಬೇವು ಪೌಡ್ರ್ ಹಾಕ್ಕೊಂಡ್ಬಿಟ್ರೆ ಅದೊಂಥರ ಗ್ರೀನಿಶ್ ಆಗಿ ಬಂದುಬಿಡುತ್ತೆ. ವೈಟಾಗಿ ಬಂದರೆ ಇದು ಗೀ ರೈಸ್ ಅಲ್ವಾ, ಹಾಗಾಗಿ ಕರಿಬೇವನ್ನು ಹಾಕ್ಕೊಂಡೆ. ಎಷ್ಟು ಒಂದು ಬಟ್ಲಷ್ಟು ನಾನು ಗೋಡಂಬಿ ತೊಗೊಂಡಿದ್ದೆ, 1ರಲ್ಲಿ 2 ಭಾಗ ಮಾಡ್ಕೊಂಡಿದ್ದೆ. ಹಾಗಾಗಿ ಉಷ್ಟು ಗೋಡಂಬಿನ ಎಣ್ಣೆಯಲ್ಲಿ ಹಾಕಿ ಇವಾಗ ಫ್ರೈ ಮಾಡ್ತಾಯಿದ್ದೀನಿ. ಅದನ್ನೊಂದು ಸ್ವಲ್ಪ ಲೇಟ್ ಮಾಡಿ ಗೋಡಂಬಿ ಹಾಕ್ಕೊಳ್ಳಿ, ಮುಂಚೆನೇ ನೀವು ಗೋಡಂಬಿ ಹಾಕ್ಕೊಂಡ್ಬಿಟ್ರೆ ಜಲ್ದಿ ಫ್ರೈ ಆಗಿಬಿಡುತ್ತೆ. ಕೊನೆಗೆ ನಾನಿಲ್ಲಿ ಅಲ್ಲ ಬೆಳ್ಳುಳ್ಳಿ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವ, ಜಜ್ಜಿ ಇಟ್ಕೊಂಡಿದ್ನಲ್ವ ಆ ಅಲ್ಲ ಬೆಳ್ಳುಳ್ಳಿನ
ಈ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ. ಅಲ್ಲ ಬೆಳ್ಳುಳ್ಳಿ ಬಿದ್ದರೆ ಅಂತೂ ಅದ್ರದ್ದು ಫ್ಲೇವರೇ ಬೇರೆ ಇರುತ್ತಲ್ವ, ತುಂಬ ಚೆನ್ನಾಗಿರುತ್ತೆ, ಘಮ ಘಮ ಅಂತಿರುತ್ತೆ. ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇನ್ನೂ ಉಪ್ಪು ಕಡಿಮೆ ಹಾಕ್ಕೊಳ್ಳಿ, ಯಾಕಂದರೆ ಇದಕ್ಕೆ ನಾವು ಸಕ್ಕರೆ ಬೆಲ್ಲ ಅಂತ ಏನೂ ಆ್ಯಡ್ ಮಾಡ್ತಾ ಇಲ್ಲ. ಹಾಗಾಗಿ ಉಪ್ಪಿನ ಕ್ವಾಂಟಿಟಿ ಕಡಿಮೆ ಇರಲಿ, ಮತ್ತು ಬೇಕಂದರೆ ಮೇಲೆ ಉಪ್ಪು ನಾವು ಸೇರಿಸ್ಕೋಬೋದು. ಉಪ್ಪು ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇವಾಗ ನಮ್ಮ ಮನೆಯಂತೂ ಘಮ ಘಮ ಅಂತ ಇರುತ್ತೆ. ಮನೆ ಅಷ್ಟೇ ಇಲ್ಲ, ನಮ್ಮ ಅಕ್ಕದ ಪಕ್ಕದ ಮನೆಯವ್ರಿಗೆ ಕೂಡ ಇವ್ರು ಗೀ ರೈಸೇ ಮಾಡ್ತಾ ಇದ್ದಾರೆ ಅನ್ನೋ ಒಂಥರ ಫ್ಲೇವರ್ ಹೋಗ್ತಾ ಇರುತ್ತೆ ನೋಡಿ. ಇಷ್ಟು ಫ್ರೈ ಆದರೆ ಸಾಕು. ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಗೋಡಂಬಿ ಆಲ್ರೆಡಿ ಬ್ರೌನ್ ಕಲರಿಗೆ ಬರ್ತಾಯಿದೆ. ಜಾಸ್ತಿ ಬ್ರೌನ್ ಆದರೂ ಕೂಡ ಅದರದ್ದು ಒಂದು ಫ್ಲೇವರ್ ಕೆಟ್ಟೋಗಿಬಿಡುತ್ತೆ. ಇಷ್ಟಾದರೆ ಸಾಕು ನೋಡಿ. ಚೆನ್ನಾಗಿ ಎಣ್ಣೆ ಮತ್ತು ತುಪ್ಪದಲ್ಲಿ ಕುದೀತಾ ಇದೆ. ಹಾಗೆ ನಿಮ್ಮದು ಹೋಟೆಲ್ ಶೈಲಿ ಬರಬೇಕು ಅಂದರೆ 1 ಬಟ್ಲಷ್ಟು ನಾನಿಲ್ಲಿ ಹಾಲನ್ನು ತೊಗೊಂಡಿದ್ದೀನಿ. ಕೊನೆಯದಾಗಿ ಹೇಳಬೇಕು ಅಂದ್ಕೊಂಡಿದ್ದೆ, ಹಾಗಾಗಿ ತೋರಿಸಿರಲಿಲ್ಲ ಕೂಡ. ಬ್ರೌನಾಗಿ ಹುರಿತಾ ಇದ್ದಂಗೆ 1 ಬಟ್ಲು ಹಾಲನ್ನು ತೊಗೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಗೀ ರೈಸಿಗೆ ಹಾಲು ಹಾಕಿದ್ರೇ ನಿಮಗೆ ಹೋಟೆಲ್ ಶೈಲಿ ಆಗುವಂಥ ಗೀ ರೈಸ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಮತ್ತೊಂದು ಸಲ ಮಾಡು ಮಮ್ಮಿ ಅಂತಲೇ ಹೇಳ್ತಾ ಇರ್ತಾರೆ. ಅಷ್ಟೊಂದು ಚೆನ್ನಾಗಿರುತ್ತೆ. ಒಂದು ಅರ್ಧ ಬಟ್ಲಷ್ಟು ಅಥವಾ 1 ಬಟ್ಲಷ್ಟು ಹಾಲನ್ನು ಹಾಕ್ಕೊಳ್ಳಿ ನೋಡಿ. ಅದ್ರ ಜೊತೆಗೆ ಗಟ್ಟಿ ಮೊಸರು, ಮನೆಯಲ್ಲೇ ಯಾವ ರೀತಿ ನಿಮ್ಮ ಮೊಸರು ಇರುತ್ತಲ್ವ, ಆ ಗಟ್ಟಿ ಮೊಸರನ್ನು ಇಲ್ಲಿ ನಾನು 2ರಿಂದ 3 ಸ್ಪೂನಷ್ಟು ಮೊಸರನ್ನು ಹಾಕೋತಾ ಇದ್ದೀನಿ. ದೊಡ್ಡ ಸ್ಪೂನ್ ಇತ್ತು, ಹಾಗಾಗಿ 2 ಸ್ಪೂನ್ ಹಾಕ್ಕೊಂಡೆ. ಆಲ್ಮೋಸ್ಟ್ 3 ಸ್ಪೂನ್ ಬೇಕು ಹಾಲು ಮತ್ತು ಮೊಸರು. ಇವಾಗ ಮೊಸರು ಹಾಕಿದ್ದೀವಲ್ವ, ಇದನ್ನು ಚೆನ್ನಾಗಿ ಕೈಯಾಡಿಸ್ತಾನೆ ಇರಬೇಕು. ಕೊನೆಯದಾಗಿ ಏನು ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ವಲ್ವ, ಎಲ್ಲ ಕೊತ್ತಂಬರಿನೂ ಕೂಡ ಸೇರಿಸ್ತಾ ಇದ್ದೀನಿ ನೋಡಿ. ಆಲ್ರೆಡಿ ದಪ್ಪ ಆಗೋಕ್ಕೆ ಶುರುವಾಯಿತು ಅದು. ಈ ಹಾಲು ಮೊಸರು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಹಾಕ್ತಿದ್ದಂಗೆ ನಾವು ಅಕ್ಕಿನ ಮೊದಲೇ ನಾವು 10 ನಿಮಿಷ ನೆನೆ ಇಟ್ಕೊಂಡಿದ್ವಲ್ವ, ಇಷ್ಟು ಮಾಡೋತ್ತಿಗೆ ಅದು 10 ನಿಮಿಷ ಆಗಿರುತ್ತೆ. ಇವಾಗ ಅಕ್ಕಿ ಮತ್ತು ನೀರು ಒಟ್ಟಿಗೆ ಎಲ್ಲನೂ ಸೇರಿಸ್ಕೊತಾ ಇದ್ದೀನಿ. ಆಹಾ, ತುಂಬ ಬಿಸಿ ಬಿಸಿಯಾಗಿ ಗೀ ರೈಸ್ ತಿಂದುಬಿಟ್ರಿ ಏನೂ ಬೇಡ ಅನಿಸುತ್ತೆ. ಖಂಡಿತವಾಗಿ ನೀವು ಒಂದು ಸಲ ಇದನ್ನು ನಾ ಮಾಡೋ ರೀತಿಯಲ್ಲಿ ಮಾಡಿ, ನಿಮಗೆ ಇಷ್ಟ ಆದ್ರೆ ಮಾಡಿದ ಮೇಲೆ ನಂಗೆ ಒಂದು ಕಮೆಂಟ್ಸನ್ನು ಬರೀರಿ. ಹಾಗೆ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಬೇಕಾಗುತ್ತೆ. ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಒಂದು ಗೀ ರೈಸ್ ಮಾಡ್ತೀರಿ ಅಥವಾ ಹೀಗೆ ಮಾಡ್ತೀರಾ, ಯಾವ ರೀತಿ ಮಾಡ್ತೀರಿ, ಇನ್ನೂ ವಿಭಿನ್ನವಾಗಿ ಮಾಡ್ಬೋದಾ ಅಂತ ಅನಿಸಿದರೆ ಖಂಡಿತವಾಗಿ ನಂಗೆ ಒಮ್ಮೆ ಶೇರ್ ಮಾಡಿ. ಕೊನೆಯದಾಗಿ ನಾನಿಲ್ಲಿ ಕುಕ್ಕರ್ಗೆ 3 ಸೀಟಿ ಹಾಕಿ ಬಾಯಿ ಹಾಕ್ತಾ ಇದ್ದೀನಿ. 3 ವಿಸಿಲ್ ಕೂಗಿಸಿದ್ರೆ ಆಯಿತು, ನಮ್ಮ ಗೀ ರೈಸ್ ರೆಡಿ. ಬಿಸಿ ಬಿಸಿ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಯಾವಾಗ ಮಕ್ಕಳಿಗೆ ಹಾಕ್ಕೊಡ್ಬೇಕು ಅನ್ನಿಸ್ತಾ ಇದೆ ನೋಡಿ. ಇಷ್ಟು ಬಿಸಿ ಬಿಸಿ ಇದ್ದಾಗಲೇ ಮಿಕ್ಸ್ ಮಾಡಬೇಡಿ. ಒಂದು ಸ್ವಲ್ಪ 5 ನಿಮಿಷ ಅದನ್ನು ಆರಾಕ್ಬಿಡಿ. ಅಂದರೆ ನಿಮಗೆ ಅನ್ನ ಉದುರಾಗಿ ತುಂಬ ಚೆನ್ನಾಗಿ ಸಿಗುತ್ತೆ. ಅದು ಬಿಸಿ ಇದ್ದಾಗೆ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಮಿಜ್ಜಾಗಿ ಹೋಗಿಬಿಡುತ್ತೆ, ಮುದ್ದೆ ಥರ ಆಗಿಬಿಡುತ್ತೆ. ಒಂದು ಸ್ವಲ್ಪ ಆರಾಕ್ಬಿಡಿ ನೋಡಿ. ಇವಾಗ ಆರಾಕ್ಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ ರೈಸು. ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ಓಕೆ, ನಾನು ಮಕ್ಕಳಿಗೆಲ್ಲ ಹಾಕಿ ನಾನು ಊಟ ಮಾಡ್ಕೊಂಡು ಬರ್ತೀನಿ. ಖಂಡಿತವಾಗಲೂ ಈ ವಿಡಿಯೋ ಇಷ್ಟ ಆಗುತ್ತಾ ಅನ್ಕೋತಾ ಇದ್ದೀನಿ. ಓಕೆ, ಬಾಯ್. ನಾನು ಮಾರ್ಕೆಟಿಗೆ ಹೋಗಿ ಕೂಡ ಬಂದೆ. ಮಾರ್ಕೆಟಿಗೆ ಹೋಗಿ ಬರ್ತಿರ್ಬೇಕಾದ್ರೆ ಇವಾಗ ಶ್ರಾವಣ ಮಾಸ ಇದೆ ಅಲ್ವಾ, ಹಾಗೆ ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ಬಂದೆ. ಹಾಗೆ ಪ್ರತಿಯೊಂದು ನೀವು ದೇವಸ್ಥಾನಕ್ಕೆ ಹೋದರೆ ಸಾಕು, ನಮಗೆ ಇವಾಗ ಬರ್ತಕ್ಕಂಥ ಗಣೇಶ ಚತುರ್ಥಿ ನಮಗೆ ಪ್ರತಿಯೊಂದು ದೇವಸ್ಥಾನದಲ್ಲಿ ಗಣಪತಿಗಳ ಒಂದು ದರ್ಶನ ಸಿಗುತ್ತೆ. ಸಾಕಷ್ಟು ವಿಭಿನ್ನವಾಗಿ ತುಂಬ ಚೆನ್ನಾಗಿ ಗಣಪತಿಗಳನ್ನು ಆಲ್ರೆಡಿ ಪ್ರತಿಯೊಂದು ಮಂದಿರದಲ್ಲಿ ದೇವಸ್ಥಾನದಲ್ಲಿ ಅವನ್ನ ಇಟ್ಟಿದ್ದಾರೆ. ಯಾಕಂದರೆ ನಾವು ಇವಾಗ ಯಾರಾದರೂ ಗಣಪತಿ ಕೂಡಿಸ್ತಾರೆ ಅಂದರೆ ಅಲ್ಲಿ ಹೋಗಿ ಅಡ್ವಾನ್ಸ್ ಆಗಿ ಬುಕ್ ಮಾಡಿ ಬರ್ತಾಯಿದ್ರು. ನಾನು ಕೂಡ ತುಂಬಾ ಪ್ರೀತಿಯಿಂದ ನೋಡಿ ಅಲ್ಲೇ ಮನಸಾರೆ ಒಂದು ನಮಸ್ಕಾರ ಮಾಡಿ ಬಂದೆ. ನಾನೊಬ್ಬ ನಮಸ್ಕಾರ ಮಾಡಿದರೆ ಸಾಕಲ್ವಾ, ನನ್ನ ಜೊತೆಗೆ ನೀವು ಕೂಡ ಒಂದು ವಿಘ್ನೇಶ್ವರ ದರ್ಶನ ಪಡೀಲಿ. ವಿಘ್ನೇಶ್ವರ ಭೂಮಿಗೆ ಬರೋಕ್ಕಿಂತ ಮುಂಚೆನೇ ನಾವು ನೀವು ದರ್ಶನ ಮಾಡ್ಕೊಂಡು ಬರೋಣ ಅಂತ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ತಾವು ಕೂಡ ಅದನ್ನು ನೋಡಿ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹೊಸದಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ
ಇವತ್ತಿನ ಈ ಒಂದು ಸಣ್ಣ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ತಾವು ಯಾವ ರೀತಿಯಾಗಿ ಗೀ ರೈಸ್ ಮಾಡ್ತೀರಿ, ಇದಕ್ಕಿಂತ ವಿಭಿನ್ನವಾಗಿ ಮಾಡ್ತಿದ್ರೆ ಅದನ್ನು ಕೂಡ ನನ್ನ ಕಮೆಂಟ್ಸಲ್ಲಿ ಬರೀರಿ. ನಾನು ಸಿಂಪಲ್ಲಾಗಿ ಈ ರೀತಿ ಗೀ ರೈಸ್ ಮಾಡಿದ್ದೀನಿ, ತುಂಬಾ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ.